ಮಾಡಬೇಕಾದ್ರೆ ಅದಕ್ಕೊಂದು ಶಿಷ್ಟಾಚಾರ ಇರುತ್ತೆ. ಇವ್ರೇನ್ ಮಾಡಿದಾರ, ಈಗಾಗಲೇ ತಾವೆಲ್ಲ ನೋಡಿದ್ರಿ, ಬೆಳಗ್ಗೆನೆ ನಮ್ಗೆ ಯಾರಿಗೂ ಗೊತ್ತಿಲ್ದಂಗ, ಯಾವ ಆಫೀಸರ್ಗೂ ಗೊತ್ತಿಲ್ದಂಗ ತಾವೇ ಶಾಸಕರು ಅದಕ್ಕಿಂತ ಮುಂಚೆ ಇಲ್ಲಿ ಚುಡುಪದಲ್ಲಿ ಬ್ಯಾನರ್ ಹಾಕಿದ್ದಾರೆ. ಬ್ಯಾನರ್ ಅವರೊಬ್ಬರದೇ ಚಿತ್ರ, ಅದು ಮತ್ತೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ. ಮತ್ತೆ ಯಾವ ಆಫೀಸರ್ಗೂ ಹೇಳಿಲ್ಲ ಅವರು, ತಾವೇ ಕೂಡಿ ಅವರು ಮತ್ತು ಇಲ್ಲಿ ಬಿಜೆಪಿ ವರ್ಕರ್ಸ್ ಅವ್ರ ಪಾರ್ಟಿದು ಅವರೆಲ್ಲ ಸೇರ್ಕೊಂಡು ದೇರ್ ಇಸ್ ರೂಲ್ಸ್ ಏನಿರುತ್ತೆ, ಏನೇ ಇರಬೇಕಾದ್ರೂ 7 days ಮುಂಚೆ ಒಂದು ಪ್ರೋಟೋಕಾಲ್ ಇರುತ್ತೆ. ಈ ತರ ನಮಗೊಂದು ಕಾರ್ಡ್ ಪ್ರಿಂಟ್ ಮಾಡಿ ಇಲ್ಲಿಂದ ಮಾಜಿ ನಮ್ದು ನೀವೊಂದು ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಪರೇಡ್ ಮುಗಿದ್ರು ಅವರಿಗಾಲಿ ನಮ್ಗಿಬ್ಬರು MLCಗಾಲಿ ಏನೇ ಕಾರ್ಯಕ್ರಮ ಇದ್ರು ಅವ್ರ ಅಧ್ಯಕ್ಷರು ಇರ್ತಾರೆ, ನಾವು ಮುಖ್ಯ ಅತಿಥಿಗಳಾಗಿರ್ತೀವಿ. ಅವಾಗ ಮಾತ್ರ ಆ ಕಾರ್ಯಕ್ರಮ ವಹಿಸ್ತಾ ಇರ್ತಾರೆ ಗೌರ್ಮೆಂಟ್ ಪ್ರಕಾರ. ಇವತ್ತು ವಿತೌಟ್ ಎನಿ ಪರ್ಮಿಷನ್ ಅವ್ರದಾರೆ ಬಂದು ಗಾಡಿಯಲ್ಲಿ ಬಂದು ಮುಂಚೆ ಅವ್ರದೇ ಇನಾವದಲ್ಲಿ ಗುಸ್ಸಿ ಇಟ್ಕೊಂಡು ಬಂದು ಇಲ್ಲಿ ನಮ್ಮ ಜನರೆಲ್ಲ ಬಂದು ಗೆರಾವ್ ಹಾಕಿದಾಗ ಮತ್ತೆ ಮಾನ್ಯ ಇಲ್ಲಿಂದ ಇವ್ರಿಗೆ ಗೊತ್ತಿಲ್ಲ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಅವ್ರ ಸಬ್ ಇನ್ಸ್ಪೆಕ್ಟರ್ ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇದಾರೆ. ಬಟ್ ಇದು ನೋಡ್ರಿ ಅವ್ರ ನಾಟಕ ಮತ್ತೆ ಮೇಲೆ ಹ್ಯಾಂಗ್ ಮಾಡ್ತಾ ಇದಾರೆ, ಏನಪ್ಪಾ ನಿಮ್ಗೆ ಗೊತ್ತಾಗಲ್ಲ ಇದು ನಿಮ್ದು ಲ್ಯಾಂಡ್ ಆ್ಯಂಡ್ ಆರ್ಡರ್ ಯಾವ ತರ ನೋಡ್ಬೇಕು ಅಂತ ಅವ್ರಿಗೆ ಏನು ಗೊತ್ತಿಲ್ಲದೆ ವಿತೌಟ್ ಇವನ್ ಈ ಡೋಂಟ್ ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಿಲ್ಲ, ಇಲ್ಲೂ ಯಾರಿಗೂ ಗೊತ್ತಿಲ್ಲ, ನೇರವಾಗಿ ಅಲ್ಲಿ ಯಾರು ನಮ್ದು ಗೌರ್ಮೆಂಟ್ ಸರ್ವೆಂಟ್ ನಮ್ದು ಇದು CO ಇಲ್ಲ, ಇಲ್ಲಿಂದ ತಹಸೀಲ್ದಾರ್ ಇಲ್ಲ, ಯಾರಿಗೂ ಗೌರ್ಮೆಂಟ್ ಸರ್ವೆಂಟ್ ಯಾರಿಗೂ ಗೊತ್ತಿಲ್ಲ. ನೇರವಾಗಿ ಅವ್ರದಾರೆ ಬಂದು ಪ್ರೋಟೋಕಾಲ್ ಮತ್ತೊಂದೇನಿದೆ, ಅವ್ರೊಂದು ಶಾಸಕರಾಗಿ ಅವ್ರ ಅಧ್ಯಕ್ಷರು ಇರ್ತಾರ, ಅವರಿಗೆ ಅಧಿಕಾರ ಇದೆ. ಆದರೂ ಅವ್ರಿಗೆ ಎಷ್ಟು ಅಧಿಕಾರ ಇದೆ, ನಾವು ಜನರ ಪ್ರತಿನಿಧಿ, ನಾವೇ ನಾಮಿನೇಟೆಡ್ ಅಲ್ಲ, ಏನಿದು ಇಲ್ಲ. ನಾವು ಇಬ್ಬರು ಭೀಮರಾವ್ ಪಾಟೀಲ್ ಅವರು MLC ಗೆದ್ದಿದಾರ, ನಾನು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಅವರು ಲೋಕಲ್ ಬಾಡಿ. ಅವ್ರಿಗೆ ಎಷ್ಟಿದೆ ಈ ಸ್ಯಾಲ್ರಿ ನಮ್ಗೆ ಎಲ್ಲ ಸೇಮ್ ಇರುತ್ತೆ. ಒನ್ಲಿ ಹುಮನಾಬಾದ್ ತಾಲೂಕದು ಯಾವುದೇ ಕಾರ್ಯಕ್ರಮದವ್ರು ಅಧ್ಯಕ್ಷರು ಇರ್ತಾರೆ. ಅದು ಇವ್ರು ಒಬ್ಬರೇ ಅಲ್ಲ, ಇಡೀ 224 MLA ಒಂದು ಅಧಿಕಾರಿ ಅಂದ್ರೆ ಅವ್ರು ಆ ತಾಲೂಕದ ಅಧ್ಯಕ್ಷರು ಅವರು. ಅದು ಅಲ್ಲದೆ ಇವತ್ತು ನೋಡ್ರಿ ತಾವೇ ಎಲ್ಲ ಕಣ್ಣಾಗಿ ಇದೇ ತರ ಒಂದು ಶಾಸಕರಾಗಿ ಅವ್ರು ಬೇರೆ ಜನರಿಗೆ ಚೆನ್ನಾಗಿ ಅವರೇ, ಯಾಕಂದ್ರೆ ಈಗ ಅವ್ರು ಚೆನ್ನಾಗಿ ನಡೆದ್ರೆ ಬೇರೆ ಜನರೆಲ್ಲ ಸರಿಯಾಗಿ ನಡೀತಾರೆ. ಅವರೇ ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾರೆ ಒಂದ್ ಕಡೆಯಿಂದ. ಮತ್ತೆ ಮಾತ್ ನೋಡ್ರಿ ಎಕಡೆ ಬೇಕಡೆ ಪಲ್ಟಾಸೋ ದಂಧ ಯಾರು ಶಾಸಕರು ಮಾಡ್ತಾರ. ಅವ್ರ ತಂತ ಬಂದು ಎಲ್ಲ ಜನರು ಕೇಳಿದಾಗ ಇಲ್ಲಪ್ಪ ಯಾಕೆ ನಾನು ಮತ್ತೇನ್ ಕೇಳ್ತಾ ಇದ್ರೆ ಗೊತ್ತಾವೆಲ್ಲ ನೋಡ್ತಾ ಇದ್ರಿ. ನಾನು ನೋಡ್ದ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನಮ್ದೆಲ್ಲ ಕಾರ್ಯಕರ್ತರು ಹಾಕಿದ್ರು. ನಾನು ಅದಕ್ಕೆ ಇದು ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಡೆವಲಪ್ಮೆಂಟ್ ಬೇಕಾಗಿತ್ತು ಅಂದ್ರ ಬರ್ರಿ ಅಂತ. ಮತ್ತೆ ಡೆವಲಪ್ಮೆಂಟ್ ಎಲ್ಲರಿಗೂ ಬೇಕು. ಈಗ ನಮ್ದೇ ಒಂದು ಸ್ವಂತ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಸಾಕಷ್ಟು ಜನ ಅಂದ್ರೆ ನಮ್ ಸ್ವಂತ ಕಾರ್ಯಕ್ರಮ ಇದೇ ಸಿದ್ದು ಪಾಟೀಲ್ ಅವರು ಸ್ವಂತ ಕಾರ್ಯಕ್ರಮ ಅಲ್ಲ, ಇದು ಏನು ಗೌರ್ಮೆಂಟ್ ಕಾರ್ಯಕ್ರಮ. ಅವ್ರಿಗೆ ಎಷ್ಟು ಹಕ್ಕಿದೆ, ನಮ್ಗೆ ಇದೆ, ಚುಡುಪ ಜನಸಂಖ್ಯೆಗೂ ಅಷ್ಟೇ ಹಕ್ಕಿದೆ, ಹೌದಲ್ಲ? ಇದು ಯಾರ್ದು ಫಂಡು? ಇದು ತಮ್ದೆಲ್ಲ ನಮ್ ಜನರದೇ ಫಂಡು, ಹೌದಲ್ಲ? ಅದಕ್ಕಾಗಿ ಅವ್ರಿಗೆ ಎಷ್ಟು ಹಕ್ಕಿದೆ, ನಮ್ಗೆ MLCಗೂ ಇದೆ, ನಿಮಗೂ ಇದೆ. ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಎಲ್ಲರೂ ಕೂಡ ಮಾಡಿದ್ರೆ ಒಂದು ಚೆನ್ನಾಗಿ ಏನಾಗುತ್ತೆ, ಊರು ಡೆವಲಪ್ಮೆಂಟ್ ಆಗುತ್ತೆ, ತಾಲೂಕು ಡೆವಲಪ್ಮೆಂಟ್ ಆಗುತ್ತೆ. ಇದು ಮತ್ತೇನು ನನ್ನ KKRDB ಬಂದಂತ 30 ಬೆಡ್ ಇದ್ದು 50 ಬೆಡ್ ಹಾಸ್ಪಿಟಲ್ ಅಪ್ಗ್ರೇಡ್ ಆಗಿದೆ. ಈಗ ಆಲ್ರೆಡಿ ಮ್ಯಾಲ ಪಿಲ್ಲರ್ ಎತ್ತಿ ಕಾಲಮ್ಸ್ ಎತ್ತಿ ಕೆಲಸ ನಡೀತದೆ. ನಾನು ಡಾಕ್ಟರ್ಗೂ ಮಾತಾಡಿದ್ದೀನಿ, ಆಲ್ರೆಡಿ ಮುಖ್ಯಮಂತ್ರಿಗಳೆಲ್ಲ ಎಲ್ಲ ಕಡೆ ಕೊಟ್ಟಿದ್ದಾರೆ. ಅಲ್ಲೇ ಒಂದೇ ಕಡೆ ನಮ್ಮ ವರ್ಚುವಲ್ KKRDB ಎಲ್ಲ ಆಗಿದೆ. ಹಾಸ್ಪಿಟಲ್ ಯಾದಗಿರು, ಇದು ಮುನ್ಸಿಪಾಲಿಟಿ ಅಂದ್ರೆ ಬೀದರ್. ಅದೇ ಏನ್ ಮಾಡ್ಯಾರ, ವರ್ಚುವಲ್ ಏನ್ ಮಾಡ್ಯಾರ, ಯಾವ ನಮ್ KKRDB ಐದು ನಮ್ KKRDB ಗುಲ್ಬರ್ಗ, ಬೀದರ್, ರಾಯಚೂರ್, ಯಾದಗಿರಿ ಎಲ್ಲ ಕಡೆ, ಕೊಪ್ಪಳ 5 ಕಡೆ ನಮ್ದಿದೆ, 7 ಕಡೆ. ಮಾನ್ಯ ಮುಖ್ಯಮಂತ್ರಿಗಳು DCM ಅವರು ಆ ಡಿಸ್ಟ್ರಿಕ್ಟ್ 7 ಮಂತ್ರಿಗಳು ಕೂಡಿ ಇದು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲಿಂದಲ್ಲಿ ವರ್ಚುವಲ್ ಮಾಡಿದ ಮೇಲೆ ಮುಗೀತು. ಅದು ಅವಾಗ ಅದರಲ್ಲೂ ಇಡೀ ಎಲ್ಲ MLAಗಳಿಗೆ ಆಹ್ವಾನ ಕೊಟ್ಟಿರ್ತಾರೆ. ನಮ್ಮಲ್ಲಿ ಖಾಲಿ ಕಾಂಗ್ರೆಸ್ ಅಷ್ಟೇ ಅಲ್ಲ, ಎಲ್ಲ ನಮ್ಮ 41
ತಾಲೂಕಾಗ ಎಷ್ಟು ಜನ MLA ಬರ್ತಾರ ಆ ಡಿಸ್ಟ್ರಿಕ್ಟ್ ಅಲ್ಲಿ MLC ಗಳು ಬರ್ತಾರೆ. MLC ಗಳು ಎಲ್ಲರಿಗೂ ಒಂದು ಪ್ರೋಟೋಕಾಲ್ ಪ್ರಕಾರ ಆ ಪ್ರಕಾರ ಫಂಕ್ಷನ್ ಮಾಡಿರ್ತಾರ.